ಈ ಪ್ರಸ್ತುತ ವಿಷಯ ಏನು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಆರಂಭೋತ್ಸವಕ್ಕೆ ಉದ್ಘಾಟಕರಾಗಿ ಕರೆದಿರುವುದು ಒಂದು ವಿಷಯ ಚರ್ಚೆ ಆಗಿದೆ. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಚರ್ಚೆ ಆಗಿದರೆ ಈ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಲೇಖಕಿ, ಅಲ್ಪಸಂಖ್ಯಾತ ಲೇಖಕಿ, ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನ ತಂದುಕೊಟ್ಟವರಿಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ. ಆದರೆ ಅದೇ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನ ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು? ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಬಾನು ಮುಷ್ತಾಕ್ ಅವರು ಆನ್ಸರ್ ಮಾಡಬೇಕು. ಇಂದಿನ ಚರ್ಚಾ ವಾಹಿನಿಗಳಲ್ಲಿ, ಟಿವಿ ಡಿಬೇಟ್ಗಳಲ್ಲಿ ನೀವು ಮಾತಾಡೋದಕ್ಕೆ ಯಾರು? ಆಸ್ತಿಕತೆ ಮತ್ತು ನಾಸ್ತಿಕತೆ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ಅವರ ವೈಯಕ್ತಿಕ ವಿಚಾರ. ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ, ಅದನ್ನ ಒಪ್ಪದು ಬಿಡೋದು ಬಾನು ಮುಷ್ತಾಕ್ ಮೇಡಮ್ ಅವ್ರದ್ದು. ನೀವು ಮಾತಾಡೋದ್ರಲ್ಲಿ ಏನರ್ಥ ಇದೆ? ಇದರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ಯಾರು? ಅವ್ರು ಯಾರು ಮಾಡಿದ್ರು? ಟಿಪ್ಪು ಸುಲ್ತಾನ್ ಮಾಡಿಲ್ಲ, ಹೈದರಾಲಿ ಮಾಡಿಲ್ಲ ಅಂದ್ರೆ ಯಾಕೆ? ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾದಾಗ ದಸರಾ ನಡೆದಿಲ್ವಾ? ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತಾಂಧ್ರು, ಎಲ್ಲಿ ಕುಳಿತಿದ್ರು ಅವರು? ಆಯ್ತು ಮೇಡಮ್, ಅದಕ್ಕೆ ಉತ್ತರ ಕೊಡೋಕ್ ಮುಂಚೆ ಒಂದೇ ನಿಮಿಷ. ಮೇಡಮ್ ಅವ್ರು ಉತ್ತರ ಕೊಡೋಕ್ ಮುಂಚೆ ನೀವು ಟಿವಿ ಡಿಬೇಟ್ ಗಳಲ್ಲಿ ಚರ್ಚೆ ವಿಚಾರ ಹೇಳಿದ್ರಿ ಸರ್. ನಾವು ಕೇವಲ ನಿಮ್ಮ ಹಾಗೆ ಧರ್ಮವನ್ನ ನಂಬದವರು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಸೆಕ್ಯುಲರಿಸಂ ತರಬೇಕು ಅನ್ನೋರಿಗೆ ಮಾತ್ರ ಟಿವಿ ನಡೆಸ್ತಿಲ್ಲ ಅಲ್ಲ ಸರ್. ಧರ್ಮದ ಬಗ್ಗೆ, ಧರ್ಮದ ಆಚರಣೆಗಳ ಬಗ್ಗೆ ನಂಬಿಕೆ ಇರೋರಿಗೆ ಈ ಬಾನು ಮುಷ್ತಾಕ್ ಅವರನ್ನ ಕರೆದಿದ್ರಿಂದ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಅನ್ಕೊಂಡವ್ರಿಗೂ ಕೂಡ ನಾವು ಅವ್ರಿಗೂ ಸುದ್ದಿ ಪ್ರಸಾರ ಮಾಡ್ತಿದೀವಿ ಸರ್. ಹಾಗಾಗಿ ಚರ್ಚೆ ಮಿಕ್ಕಿದ ಉತ್ತರ ಮೇಡಮ್ ಕೊಡ್ತಾರೆ. ಎರಡು ವಿಷಯ ಅವ್ರು ಎತ್ತಿದ್ದಾರೆ. ನಾವ್ ಯಾರು ಅಂತ ಇದ್ದಾರೆ. ಈ ರಾಜ್ಯದ ಪ್ರಜೆಗಳು ಸ್ವಾಮಿ, ನಾವು ಈ ರಾಜ್ಯದ ನಾಗರಿಕರು. ನಾವೆಲ್ಲ ಸೇರಿ ವೋಟ್ ಹಾಕಿದ್ರೆ ಸರ್ಕಾರಗಳ ನಿರ್ಮಾಣ ಆಗೋದು. ನಾವ್ ಯಾರು ಅಂತ ಕೇಳಕ್ಕೆ ನೀವ್ಯಾರು? ಅಲ್ಲಪ್ಪ, ಭುವನೇಶ್ವರಿ ಅನ್ನೋಳು ಕನ್ನಡ ಮಾತೆ, ಅವಳ ಬಗ್ಗೆನೇ ಆಕ್ಷೇಪ ಇರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವ್ರ ಬಗ್ಗೆ ನಂಬಿಕೆ ಯಾವಾಗ ಬಂತು? ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ? ಅದಕ್ ಮುಂಚೆ ಇದ್ದಾಗಿರ್ಲಿಲ್ಲ. ಇದ್ದಿದ್ದು ಹೇಳಿರೋರಲ್ಲ. ನೀವ್ ಇನ್ನೊಂದು ವಿಷಯ ಹೇಳಿದ್ರಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅಲ್ವಾ, ಅವ್ರು ದಿವಾನ್ರು. ಅವ್ರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗಬಾರ್ದು, ನನಗೆ ನಂಬಿಕೆ ಇಲ್ಲ, ನನಗೆ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವ್ರು ಎಲ್ಲಾದ್ರೂ ಹೇಳ್ಕೊಂಡಿರೋದು ಕೇಳಿದೀರಾ ನೀವು? ಇಲ್ಲ ಅಲ್ವಾ? ಮೂರನೇದು ಯಾರು? ನಾಡೋಜ ಬಗ್ಗೆ ಹೇಳಿದ್ರು, ನಿಸಾರ್ ಅಹಮದ್ ಬಗ್ಗೆ. ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲಿ ಯಾವ್ದಾದ್ರು ಹೇಳಿ ನೋಡೋಣ, ಅವರನ್ನು ಉಲ್ಲೇಖ ಮಾಡಿರೋದ್ರಿಂದ. ಜೋಗದ ಸಿರಿ. ಹೇಳಿ ಮುಂದಕ್ಕೆ. ನಿತ್ಯೋತ್ಸವ ಕವಿ ಜೋಗದ ಸಿರಿ ಬೆಳಕಿನಲ್ಲಿ. ಹೇಳಿ ಮುಂದಕ್ಕೆ ಹೇಳಿ. 2 ಸಾಲ ಹೇಳಿ. ಜೋಗದ ಸಿರಿನೇ 2 ಸಾಲ ಹೇಳಿ. ಕನ್ನಡದ ಆರಾಧಕರಲ್ವಾ ನೀವು? 2 ಸಾಲ ಹೇಳಿ. ಹೇಳ್ರಿ. ನಾವು ಮಾತಾಡಕ್ಕೆ ಬಂದಿದೀವಿ, ಹಾಡು ಹೇಳೋದಕ್ಕೆ ಬಂದಿಲ್ಲ. ಹಾಡು ಹೇಳ್ಬೇಡ್ರಿ. ನಿತ್ಯೋತ್ಸವ ಕವಿಗಳ ಹಾಡಕ್ ಬಂದಿದ್ದೀನಾ? ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯೇ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ಮುಂದಕ್ಕೆ ಹೇಳಿ. ನಿತ್ಯೋತ್ಸವ ಆದ್ಮೇಲೆ ನಿಮ್ ಪದ ಯಾವ್ದು ಸರ್? ಹೇಳ್ರಿ. ಅದು ತಾಯಿ ಅನ್ನೋ ಪದ ಹೇಳಕ್ಕೆ ಸಂಕೋಚ. ಹೇಳ್ರಿ. ತಾಯಿ ನಿತ್ಯೋತ್ಸವ. ನಿಸಾರ್ ಅಹಮದ್ ಅವರು ಕನ್ನಡಾಂಬಿಯನ್ನ ತಾಯಿ ಅಂತ ಒಪ್ಪಿದ್ದಾರೆ, ಬಾನು ಮುಷ್ತಾಕ್ ಅವರು ಒಪ್ಪಿಲ್ಲ ಅಷ್ಟೇ ಸರ್. ಭುವನೇಶ್ವರಿಯನ್ನ ತಾಯಿ ಅಂತ ಬಾನು ಮುಷ್ತಾಕ್ ಅವರು ಒಪ್ಪಿದ್ರ ಇಲ್ವಾ? ಅದು ಅವರ ಧರ್ಮದ ವಿಚಾರ, ಅವರ ವೈಯಕ್ತಿಕ ವಿಚಾರ. ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ, ಧರ್ಮದ ವಿಚಾರ ಹೌದು. ಈಗ ಅವರು ಅಧಿಕೃತವಾಗಿ ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ, ಅವರ ಅನುಗ್ರಹದಿಂದನೇ ನಾವು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ. ಇದರಲ್ಲಿ ಅನುಕೂಲ ಸಿಂಧುತ್ವ ಅಂತ ನಿಮಗೆ ಕಾಣಿಸ್ತಾ ಇಲ್ವಾ ಸರ್? ಯಾವಾಗ ದಸರಾಗೆ ಆಹ್ವಾನ ಬಂದಿರಲಿಲ್ಲ ಆಗ ನನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ಕೆ ಕಷ್ಟ. ಈಗ ದಸರಾಗೆ ಆಹ್ವಾನ ಸಿಕ್ಕಿದೆ, ಈಗ ನಾನು ಒಪ್ತೀನಿ. ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸ್ತಿಲ್ವಾ? ನಿಮ್ಮ ಅಭಿಪ್ರಾಯ? ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಅವ್ರು ರಾಜಕಾರಣಿ ಅಲ್ಲ, ರಾಜಕಾರಣ ಮಾಡ್ಬೇಕಂತಾನೆ ಮಾಡಿದ್ದಾರೆ. ಅಲ್ಲ, 2 ವಿಚಾರ. ಒಂದು, ಬಾನು ಮುಷ್ತಾಕ್ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು, ಅದು ಅವರ ಅನಿಸಿಕೆ, ನಂದಲ್ಲ. ಬಾನು ಮುಷ್ತಾಕ್ ಅವರು ತಮ್ಮ ಮಟ್ಟಿಗೆ ತನಗೆ ಯಾವ್ದು ಅನುಕೂಲನೋ ಅದನ್ನ ಹೇಳಿದ್ರು ಅಷ್ಟೇ. ಮುಂಚೆ ನಂಬಿಕೆ ಇರ್ಲಿಲ್ಲ, ಈ ಕರೆದ ಮೇಲೆ ನಂಬಿಕೆ ಅಂತ ಅವ್ರು ಹೇಳ್ತಾ ಇದಾರೆ. ಎರಡನೇದು, ಇವ್ರು ಹೇಳ್ತಾ ಇರೋದು ಅವ್ರು ತಮ್ಮ ನಂಬಿಕೆನೆಲ್ಲ ಬದಿಗೊಟ್ಟಿ ಅವ್ರು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ, ಯಾರಿಗೂ ಯಾವ ಉಪಕಾರನೂ ಮಾಡ್ತಾ ಇಲ್ಲ. ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರೋ ಅಗತ್ಯ ಇಲ್ಲ. ಇರಿ. ನಿಸಾರ್ ಅಹಮದ್ ಬಗ್ಗೆ ಮಾತಾಡಿದೀರಾ. ಇಬ್ರು ಒಂದು ಕವನಾನು ಓದ್ದಾಗ ನನಗೆ ಕಾಣಿಸ್ಲಿಲ್ಲ. ನಿತ್ಯೋತ್ಸವ ಕವನಾನೇ ನಿಮ್ಗೆ ಗೊತ್ತಿಲ್ಲ. ಅವ್ರು ಇನ್ನೊಂದು ಕವನ ಬರೀತಾರೆ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ ಅಂತ ಒಂದು ಕವನ ಬರೀತಾರೆ. ಗೊತ್ತಾ? ನಿಸಾರ್ ಅಹಮದ್ ಅವ್ರನ್ನ ಇವ್ರನ್ನ ದಯವಿಟ್ಟು ಹೋಲಿಕೆ ಮಾಡಿ ಮಾತಾಡಬೇಡಿ. ಒಬ್ಬ ಕವಿನೋ ಇನ್ನೊಬ್ಬ ರಚನಾಕಾರನೋ ಲೇಖಕಿನೋ ಹೋಲಿಕೆ ಮಾಡಬಾರ್ದು. ಒಬ್ಬ ಕಲಾವಿದರನ್ನ ಇನ್ನೊಬ್ಬರು ಕಲಾವಿದರ ಜೊತೆ ಹೋಲಿಕೆ ಮಾಡಬಾರ್ದು. ಎರಡನೇದು, ನಿಸಾರ್ ಅಹಮದ್ ಅವರ ನಂಬಿಕೆಗಳು, ಭಾವನೆಗಳು
ಎಲ್ಲವೂ ಅವರ ಕವನಗಳಲ್ಲಿ ವ್ಯಕ್ತವಾಗಿವೆ. ಹಾಗಾಗಿ ದೇ ಆರ್ ನಾಟ್ ಕಂಪೇರಬಲ್ ಸರ್, ಸಾರಿ. ಅಷ್ಟೇ ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬರೀ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವ್ರನ್ನ ವಾಲೈಸ್ತಾರೆ, ನಮ್ ಕನ್ನಡದವ್ರನ್ನ ಹೀಯಾಳಿಸ್ತಾರೆ. ಹಿಂದೂ ಹೆಣ್ಮಕ್ಳಿಗೆ ಏನ್ ಮಾಡಿದಾರೆ ಇವರು? ಗ್ಯಾರಂಟಿ ಮಾಡಿದ್ರು, ನಮ್ಮನ್ನೆಲ್ಲ ಗ್ಯಾರಂಟಿ ಆಗಿ ಪರ್ಮನೆಂಟ್ ಆಗಿ ಅಡ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸಟ್ಟಿ ಇವ್ರು ಕೆಳಗಡೆ ಇಳಿದಾಗ ಪ್ರಪಂಚದ ಆಡಳಿತ ಈಗ ಅವ್ರು ಹೇಳಿದ್ರಲ್ಲ, ಅಯ್ಯೋ ಇನ್ನು ಮೇಡಮ್ಗೆ ತುಂಬಾ ಅವಮಾನ ಮಾಡ್ತಾ ಇದ್ರು. ಅವಮಾನ ಮಾಡ್ತಾ ಇಲ್ಲಪ್ಪ, ಅವರು ನಮ್ಗೆ ನಮ್ ಕರ್ನಾಟಕ ಇದಕ್ಕೆ ಅವಮಾನ ಮಾಡ್ತಿರೋದು. ಇಲ್ಲಿ ಅನ್ನ, ಇಲ್ಲಿ ಬಟ್ಟೆ, ಇಲ್ಲಿ ನೀರು, ಇಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ಭುವನೇಶ್ವರಿಗೆ ಅವಮಾನ ಮಾಡ್ತಿರೋದು ಅವರು. ನೋಡಿ, ಕುಂಕುಮ ಇಟ್ಕೊಂಡೇ ಇರ್ಬೋದು, ಹೂವು ಅವಾಗ ಯಾಕಪ್ಪ ಅವರೆಲ್ಲ ಮಾತಾಡ್ಬೇಕಾಗಿತ್ತು? ಯಾಕೆ ಮಾತಾಡ್ಬೇಕಾಗಿತ್ತು? ದಸರಾ ಉದ್ಘಾಟನೆ ಕರೆದಿರೋ ಹೊತ್ತಿಗೆ ಮಾತಾಡ್ತಾ ಇರೋದು. ಇಲ್ಲಾಂದ್ರೆ ನಮಗೇನಾಗ್ಬೇಕು ಅವ್ರ ಬಗ್ಗೆ? ನೀರು ಕುಡ್ತಿದೀನಿ ಅಂತ ಒಂದೇ ಒಂದು ಭಾವನೆ. ಈಗ ಅಲ್ಲಿಂದ ಅಲ್ಲ ಸ್ಮಿತಾ, ಅವಾಗ ಎಲ್ಲಿದ್ರಿ ಅಂತ ಕೇಳ್ತಾ ಇದಾರೆ. ಸಾಹಿತ್ಯ ಸಮ್ಮೇಳನದ ಟೈಮಲ್ಲಿ ನಾವ್ಯಾಕೆ ಮಾತಾಡ್ಬೇಕಾಗಿತ್ತು? ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು. ದಸರಾಗ ಅವ್ರು ಬರ್ತಾ ಇರೋ ಹೊತ್ತಿಗೆ ಇದೆಲ್ಲ ಉದ್ಭವ ಆಗಿರೋದು. ಇದೇ ಆರ್ಗ್ಯುಮೆಂಟ್ ರೀ ನಿಮ್ದು. ನಿಮ್ಮ ಏನ್ ಕೇಳಕ್ ಇಷ್ಟಪಡ್ತೀನಿ, ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ಬಗ್ಗೆ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಸ್ಪಷ್ಟೀಕರಣ ಕೊಡ್ಲಿ. ಆಮೇಲೆ ಅವರು ಈ ಬರ್ತಾರೋ ಬಿಡ್ತಾರೋ ಆಮೇಲೆ ಅವ್ರ ಹೇಳಿಕೆ ಏನಿದೆ, ನಮ್ಮ ಕನ್ನಡಾಂಬೆ ಬಗ್ಗೆ ಅವ್ರಿಗಿರುವಂತಹ ನಿಲುವು ಬಗ್ಗೆ ಇವ್ರು ಹೇಳ್ತಾ ಇದ್ರು. ಅರ್ಶಿನ ಕುಂಕುಮ ಹಾಗೆ ಹೀಗೆ ಅಂತ. ನೋಡ್ರಿ, ದಸರಾ ನಾಡ ಹಬ್ಬ ನಮ್ಮ ಅರ್ಶಿನ ಕುಂಕುಮದ ಪ್ರತಿರೂಪ. ಅವ್ರು ಕೂತ್ಕೊಂಡಲ್ಲಿ ಏನು ಅರ್ಶಿನ ಕುಂಕುಮ ಹಾಕ್ಲಿಲ್ಲ, ಹೂ ಹಾಕ್ಲಿಲ್ಲ, ಸುಮ್ನೆ ನಿಂತ್ಕೊಂಡ್ ಬರ್ತೀನಿ ಅಂದ್ರೆ ಅಂತವ್ರನ್ನ ಯಾಕ್ರಿ ಕರಿಬೇಕು? ನಮ್ಮ ನಾಡ ಹಬ್ಬಕ್ಕೆ, ನಮ್ಮ ಹಿಂದೂ ಧರ್ಮದ ಆಚರಣೆಗೆ ಯಾಕೆ ಕರಿಬೇಕು ಅಂತ ನನ್ನ ಕ್ವಶ್ಚನ್. ಅವ್ರು ಮೇಡಮ್ ಏನೋ ಹೇಳ್ತೀನಿ ಅಂದ್ರು, ಅವ್ರು ಹೇಳಿ ಆಮೇಲೆ ನಾನು ಮಾತಾಡ್ತೀನಿ. ನಮಸ್ಕಾರ ಮಾಲಕ ಮೇಡಮ್, ನನ್ನ ಹೆಸರು ಸುಮನ್ ಅಂತ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂದು ಭುವನೇಶ್ವರಿಯನ್ನು ಆರಾಧಿಸಿದ ಖ್ಯಾತ ಕವಿ ನಿಸ್ಸಾರ್ ಅಹಮದ್ ಎಲ್ಲಿ ಕನ್ನಡದ ಬಾವುಟವನ್ನೇ ಪ್ರಶ್ನಿಸಿ ತಾಯಿ ಭುವನೇಶ್ವರಿ ಕುರಿತು ನಕಾರಾತ್ಮಕ ಹೇಳಿಕೆ ಕೊಟ್ಟ ಬಾನು ಮುಷ್ತಾಕ್ ಎಲ್ಲಿ. ಮೊದಲಿಗೆ ಇವರಿಬ್ಬರನ್ನು ತುಲನೆ ಮಾಡೋದು ತಪ್ಪು ಆಯ್ತಾ? ಅದಾದ್ಮೇಲೆ ಈಗ ಭಾನು ಮುಷ್ತಾಕಿಗೆ ಮುಂಚೆ ಕರೆಯುವ ಮೊದಲೋ ಬಂದಾದ್ಮೇಲೋ ಆ ಮನದಲ್ಲಿ ಒಂದು ಗೊಂದಲ ಇತ್ತು. ನಾನು ಅದನ್ನೆಲ್ಲ ನಂಬೋದಿಲ್ಲ, ನಾನು ಅದನ್ನೆಲ್ಲ ಮಾಡೋದಿಲ್ಲ, ಆ ತರ ಇಟ್ಕೊಂಡು ಬಂದು ಅವರು ಯಾವ ಇದಕ್ಕೆ ಪುರುಷಾರ್ಥಕ್ಕೆ ಬಂದು ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಮಾಡ್ತಾರೆ. ಗೊಂದಲ ಮನದಲ್ಲಿ ಯಾವಾಗ ಆ ತರ ಗೊಂದಲ ಇದೆ, ಅವರು ಅರ್ಹವೇ ಅಲ್ಲ. ಆ ತರ ಗೊಂದಲ ಇದ್ದವರು ಯಾಕೆ ಅವರದನ್ನ ಅನುವಾದ ಮಾಡಿದವರು ದೀಪ ಇದ್ರು, ಅವರಿಗೆ ಬುಕ್ಕರ್ ಪ್ರಶಸ್ತಿ ಬಂದಿದ್ದಲ್ಲ, ಅವ್ರು ಟ್ರಾನ್ಸ್ಲೇಟ್ ಅನುವಾದ ಮಾಡಿದಕ್ಕೆ. ಅದು ಯಾರು ಮಾಡಿದ್ದು? ಈಗ ಬುಕ್ಕರ್ ಪ್ರಶಸ್ತಿ ಬಂದಿದೆ, ಹೌದು. ಆ ವಿಧದಲ್ಲಿ ನೋಡಿದ್ರೆ ಹೌದು, ಅವರು ಒಳ್ಳೆಯವರು ಎಲ್ಲ ಹೌದು. ಈ ತರ ಒಂದು ನಾಡ ಹಬ್ಬ ಆಗ್ಲಿ, ಇದು ನಮ್ಮ ಧರ್ಮದ ಹಬ್ಬವೇ. ನನಗೆ ಅದ್ರ ಮೇಲೆ ತುಂಬಾ ಐ ಆಮ್ ವೆರಿ ಪ್ರೌಡ್. ಆ ತರ ಗೊಂದಲ ಇದ್ದಾವಾಗ ಅವ್ರು ಹೇಗೆ ಬಂದು ಅವ್ರ ಮನಸ್ಸಲ್ಲಿ ಏನಿರುತ್ತೆ ಗೊಂದಲ ಇದ್ದಾವಾಗ, ಈಗ ಬೇರೆ ಬೇರೆ ಹಬ್ಬಗಳು ಬೇರೆ ಬೇರೆ ಧರ್ಮಗಳಿಗೂ ಹೋದವಾಗ ಯಾವುದೋ ಒಂದು ಉದ್ಘಾಟನೆ ಮಾಡಬೇಕಾಗಿ ಬಂದಲ್ಲಿ ಯಾರಾದ್ರೂ ಹೋಗಿ ಆತರ ಮನದಲ್ಲಿ ಗೊಂದಲ ಇದ್ರೆ ಅದು ಮಾಡಿನೂ ಏನು ಉಪಯೋಗ? ಫಸ್ಟ್ ಆಫ್ ಆಲ್ ಇವಾಗ ಮೊದಲನೇ ಪ್ರಶ್ನೆ ಏನಂದ್ರೆ, ಮನದಲ್ಲಿ ಗೊಂದಲ ಇದ್ರೆ ಅವ್ರು ಬರ್ಲೇಬಾರ್ದು ಅಂತವ್ರನ್ನ ಕರೆಯೋದು ತುಂಬಾ ದೊಡ್ಡ ತಪ್ಪು. ಇದರಲ್ಲಿ ಏನೋ ಒಂದು ಹಿಂದೆ ಷಡ್ಯಂತ್ರ ಇದೆ ಅಂತ. ಷಡ್ಯಂತ್ರ ಅನ್ನೋ ಪದ ಇತ್ತೀಚೆಗೆ ಓವರ್ ಬಳಕೆ ಸಿದ್ದರಾಮಯ್ಯನವರ ಅಷ್ಟೇ.